ನಿನಗೆ ಅಲ್ಲಿ ನಡೀತಾ ಇದ್ದ ಇಲ್ಲ ಯಾರು ಎತ್ಕೊಂಡಿದ್ರ ನಿನ್ನ? ನಡೀತಾ ಇದ್ದ. ಜಾಣ ಕಣೋ ನೀನು. ಎಲ್ಲೆಲ್ಲೋ ಇಲ್ಲೆಲ್ಲಿ ನೆಟ್ಗೆ ಬರ್ತಿತ್ತಂತೆ ನೋಡ್ರಿ ಅವನ್ಗೆ. ನೀವು ಅಲ್ಲಿ ಸ್ನಾನ ಮಾಡಿ ಮನೆಗೆ ಅಂತ ಅಂದ್ಬಿಟ್ಟು ಕೊಡೋರ್ಗೆಲ್ಲ ನೀರು ತರ್ತೀನಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿರೋರಿಗೆ ಮಾತ್ರ ಕೊಡಿ. ನೋಡಿ ನಾನು ಹೇಳಿದ್ನಲ್ಲ ನಮ್ಮದು ಪ್ರಯಾಗ್ರಾಜ್ದು ಎಲ್ಲ ಮುಗಿಸ್ಕೊಂಡು ಹೇಗಾಯಿತು ಅಂತ ನಮ್ಮ ಕಡೆಯವ್ರನ್ನೆಲ್ಲ ಮಾತಾಡಿಸ್ತಿದ್ದೆ. ಇಲ್ಲಿ ಇನ್ನೊಂದು ಫ್ಯಾಮಿಲಿ ಬಂದಿದೆ. ಅವ್ರು ತುಂಬ ಟ್ರೈನಲ್ಲಿ ತುಂಬ ಏನೇನೋ ಅನುಭವ ಆಯ್ತಂತೆ ಅವ್ರಿಗೆ. ಅದಕ್ಕೆ ಮಾತಾಡ್ತೀರಾ ಅಂದೆ. ತುಂಬ ಜನ ಬಂದಿದ್ದಾರೆ. ಅವ್ರು ಇಡೀ ಒಂದು ಫ್ಯಾಮಿಲಿನೇ ಬಂದಿದ್ದಾರೆ. ಪುಟ್ಟ ಮಕ್ಕಳನ್ನ ಬೇರೆ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಮಾತಾಡ್ತೀರ ಅಂದೆ. ಅಯ್ಯೋ ಖಂಡಿತ ಮಾತಾಡ್ತೀವಪ್ಪ, 4 ಜನಕ್ಕೆ ಒಳ್ಳೇದಾಗತ್ತೆ ಅಂದರೆ ಖಂಡಿತ ಮಾತಾಡೋಣ ಅಂತ ಹೇಳಿದ್ರು. ಅವ್ರನ್ನೂ ಮಾತಾಡಿಸ್ತಾ ಇದ್ದೀನಿ, ಬನ್ನಿ. ಸರ್ ನಮಸ್ಕಾರ. ನಿಮ್ಮ ಹೆಸರು? ರವಿ. ಎಲ್ಲಿಂದ ಬಂದಿರೋದು ನೀವು? ಕುರುಬ್ರಳ್ಳಿ. ಎಷ್ಟು ಜನ ಬಂದಿದ್ದೀರಾ ನೀವು? 10 ಮೆಂಬರ್ಸ್ ಬಂದಿದ್ದೀವಿ. ಮುಗಿಸ್ಕೊಂಡು ಬಂದ್ರಿ? ಬರ್ತಾ ಇದ್ದೀವಿ. ಹೌದಾ? ಹೇಗೆ ಹೋದ್ರಿ? ಹೋಗುವಾಗ ಹೇಗೆ ಹೋದ್ರಿ? ಟ್ರೈನ್ ಬುಕ್ ಮಾಡಿದ್ವಿ, ಟ್ರೈನಲ್ಲಿ ಹೋದ್ವಿ. ಟ್ರೈನ್ ಅನುಕೂಲವಾಗಿ ಸಿಗ್ತಾ ನಿಮಗೆ? ಅನುಕೂಲ ಇದೆ ನಮಗೆ. AC ಕೋಚ್ ಮಾಡ್ಕೊಬೇಕು, ಅನುಕೂಲ ಇರುತ್ತೆ. ನಾರ್ಮಲ್ ಜನರಲ್ ಮಾಡ್ಕೊಬಾರ್ದು ನಾವು. AC ಎಷ್ಟಾಯ್ತು ನಿಮಗೆ ಒಬ್ಬರಿಗೆ? ನಾವು ಮಾಮೂಲಿ ಮಾಡಿದ್ದು, ಸ್ಲೀಪರ್ ಕೋಚ್ ಮಾಡ್ಕೊಂಡಿದ್ವಿ. 4 ಏನು ತೊಂದರೆ ಇಲ್ಲ. ಅಲ್ಲಿಂದ ಪಬ್ಲಿಕ್ ಎಲ್ಲ ಒಳಗಡೆ ನುಗ್ಬಿಟ್ರು. ಅಲ್ಲಿಂದ ಸ್ವಲ್ಪ ರಿಸ್ಕ್ ಆಯ್ತು. ಆಮೇಲೆ ಕಾಶಿಗೆ ಹೋದ್ವಿ. ಎಲ್ಲ ಮುಗಿಸ್ಕೊಂಡಿರೋದು ನೀವು. ನಾನು ಬರೇ ಪ್ರಯಾಗ್ರಾಜ್ ಮಾತ್ರ ಅನ್ಕೊಂಡೆ ನಾನು. ಅದು ಈ ಪುಟ್ಟ ಮಕ್ಕಳನ್ನ ಕರ್ಕೊಂಡು. ಹೌದು, ಕಾಶಿಗೆ ಹೋದ್ವಿ. ಕಾಶಿಲಿ ನಮ್ಗೆ ತೊಂದರೆ ಅನ್ಸಿಲ್ಲ. ಎಲ್ಲ ನೋಡ್ಕೊಂಡ್ವಿ, ಆರಾಮಾಗಿ ಬಂದ್ವಿ. ಅಲ್ಲಿ ಬೋಟಿಂಗ್ ಎಲ್ಲ ಹೋದ್ವಿ. ಬೋಟಿಂಗ್ ಎಲ್ಲ ಆರಾಮಾಗಿದೆ. ಅಲ್ಲಿ ರಶ್ ಇತ್ತ? ಕಾಶಿಲಿ ತುಂಬಾ ರಶ್ ಇದೆ. ಏನು ತೊಂದರೆ ಇಲ್ಲ. ಒಂದು 3 hours 4 hours ಬಿಟ್ಟು ನಾವು ದರ್ಶನ ಮಾಡ್ಬೋದು. ಏನಂತ ಅನನುಕೂಲ ಏನು ತೊಂದರೆ ಕಾಣಿಸಿಲ್ಲ. ಆರಾಮಾಗಿ ಬಂದ್ವಿ. ಅಲ್ಲಿಂದ ತಿರ್ಗು ನಾವು ದರ್ಶನ ಮುಗಿಸ್ಕೊಂಡು ಕಾಶಿ ಹತ್ರ ಬಂದ್ವಿ. ತಿರ್ಗಿ ಅಲ್ಲಿಂದ ಬಸ್ ಇಟ್ಕೊಂಡು ನಾವು ಅಯೋಧ್ಯೆಗೆ ಬಂದ್ವಿ. ಅಯೋಧ್ಯೆಗೆ ಬಂದ್ವಿ. ಅಲ್ಲೂ ನಾವು ದರ್ಶನ. ಅಯೋಧ್ಯೆ ನೋಡಿದ ತಕ್ಷಣ ಹೇಗೆ ಅನಿಸ್ತು? ಅಯ್ಯೋ ಏನು ಒಂಥರ ಅಲ್ವಾ? ನೆಮ್ಮದಿ. ಆಮೇಲೆ ನನಗೆ ಫಸ್ಟ್ ನಾನು ಮೇ ತಿಂಗಳಲ್ಲಿ ಹೋಗಿದ್ದೆ. ಅಯೋಧ್ಯೆ ಟ್ರೈನ್ ಹಿಡಿತಾ ಇದ್ದಂಗೆ ನನಗೆ ರೋಮ ಎಲ್ಲ ಹಿಂಗೆ ಕೈ ಹಿಂಗಾಗೋಯ್ತು ನನಗೆ. ತುಂಬಾ ಖುಷಿ ಅನಿಸ್ತು. ನಾವು ಈ ತರ ನೋಡೋದು ಮಾತಾಡ್ತಿದ್ರೇನೆ ಹೇಗೆ ಅನ್ಸುತ್ತೆ. ಹೌದೌದು, ತುಂಬಾ ಖುಷಿ ಆಗಿದೆ ನಮ್ಗೆ. ಅಯೋಧ್ಯೆ ಹೋದ್ಮೇಲೆ ತುಂಬಾ ಖುಷಿ ಆಯ್ತು. ತಿರ್ಗು ನಾವು ಹೌದು ಅಯೋಧ್ಯೆಯಿಂದ ನಾವು ಪ್ರಯಾಗ್ರಾಜ್ ಬಂದ್ವಿ. ಕುಂಭಮೇಳ ಆರಾಮಾಗಿ ನಡ್ಕೊಂಡ್ ಬಂದ್ವಿ. ಕ್ಯೂ ಜಾಸ್ತಿ ಇದೆ, ಏನ್ ತೊಂದರೆ ಇಲ್ಲ. ಬಂದ್ವಿ ನಾವು 1 hour. ಅಯೋಧ್ಯೆಯಿಂದ ಬಸ್ಸಲ್ಲಿ ಬಂದ್ರ ನೀವು? ಅಯೋಧ್ಯೆಯಿಂದ ಬಸ್ಸಲ್ಲಿ ಬಂದ್ವಿ. ಬಸ್ ಎಲ್ಲ ಅನುಕೂಲ ಚೆನ್ನಾಗಿದೆ. ಬಸ್ಸೆಲ್ಲ ಇದೆ. ಈ ಮಕ್ಕಳು ಎಲ್ಲ ಆರಾಮಾಗಿದ್ರ? ಅಯ್ಯೋ ನೋಡ್ರಿ ಎಷ್ಟು ಪುಟ್ಟ ಕಂದಗಳು. ಇದಕ್ಕೆ ಇದ್ರೆ ಒಂದು 2.5 ವರ್ಷ 3 ವರ್ಷ ಇರ್ಬೋದೋ ಏನೋ. ಇದಕ್ಕೆ 2 ವರ್ಷ ಅಂತ ನೋಡಿ. ಇವರಿಬ್ಬರನ್ನ ಕಟ್ಕೊಂಡು ಅಲ್ಲೆಲ್ಲ ಓಡಾಡಿದ್ದಾರೆ. ಅಂದರೆ ಗ್ರೇಟ್ ನಿಜವಾಗ್ಲೂ. ನೀವು ನಾವೇ ಹೆಂಗೋ ಏನು ಅಂತ ಭಯ ಪಡ್ತಾ ಇದ್ವು. ಹೇಳಪ್ಪ. ಹೌದು ಅಯೋಧ್ಯೆದಲ್ಲೂ ಇಲ್ಲ. ಹೌದು. ಅಯ್ಯೋ ನಾವು ಹೋದಾಗ ಏನೂ ಇಲ್ಲ. ಅಯ್ಯೋ ಫುಲ್ಲು ಅದು ಗರ್ಭಗುಡಿ ಒಳಗಡೆ ಎಂಟ್ರಿ ಆಗೋವರೆಗೂ ನಾವು ವಿಡಿಯೋ ಮಾಡಿದ್ವಿ. ಹೌದಾ? ಫೋನ್ ಅಲ್ಲೋ ಇದೆ, ಕಾಶಿ ಅಲ್ಲೋ ಇರಲ್ಲ. ಅದು ವಿಡಿಯೋ ಮಾಡಿರೋದು ಕಳಿಸ್ತೀರಾ ನಂಗೆ ಒಂಚೂರ? ನೀವು ಅದನ್ನ ಬ್ಯಾಗಲ್ಲೇ. ಜೈ ಶ್ರೀರಾಮ್, ಶ್ರೀರಾಮ್ ಕೈ ಜೈ. ನೋಡಿ ಫ್ರೆಂಡ್ಸ್, ಇದೆಲ್ಲ ಅಯೋಧ್ಯೆ ಎಷ್ಟು ದೊಡ್ಡದಾಗಿದೆ. ಇನ್ನೂ ಇಷ್ಟು ಜನ ಇದ್ದಾರೆ. ನಾವು ಬರುವಾಗ ರೆಡ್ ಲೈನ್ ಅಂತೆಲ್ಲ ಭಯಪಡಿಸಿದ್ರು. ಇಲ್ಲಿ ನೋಡಿ, ನಾವೆಲ್ಲರೂ ಬಂದ್ವಿ. ರಶ್ ಇದೆಯಾ? ಶ್ರೀರಾಮಂದು ಫುಲ್ ರಶ್ ಇದೆ. ರೆಡ್ ಲೈನ್ ಏನಾದ್ರು ಹಾಕಿದ್ದಾರೆ? ರೆಡ್ ಲೈನ್ ಏನು ಹಾಕಿಲ್ಲ. ಆರಾಮಾಗಿ ಹೋಗ್ಬೋದು, ಏನ್ ಟೆನ್ಷನ್ ಇಲ್ಲ. ಜನ ಕ್ರೌಡ್ ಜಾಸ್ತಿ ಇದೆ, ಏನ್ ಟೆನ್ಷನ್ ಇಲ್ಲ. ಆರಾಮಾಗಿ ಏನ್ ಟೆನ್ಷನ್ ಮಾಡುವಂತ ವಿಷಯ ಏನಿಲ್ಲ. ಈಗ ಅಯೋಧ್ಯ. ಅಯೋಧ್ಯೆಯಲ್ಲಿ ಏನು ಅಯೋಧ್ಯೆಯಲ್ಲಿ ಹರ ಹರ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೌದು. ನಾನು ಹೋದಾಗ ಏನೂ
₹1 ತೊಗೊಂಡು ಏನೂ ಇಲ್ಲ. ಹಾಂ, ನಿಮ್ಮ ಪುಣ್ಯ ಅನ್ಬೇಕು. ಕಾಶಿ ಒಳಗಡೆ ನಿಮ್ದು ಸ್ನಾಕ್ಸ್ ಆಗಿರ್ಬೋದು ಅಥವಾ ವಾಚಸ್, ಹೌದೌದು, ಅವೆಲ್ಲ ಏನೂ ಇಲ್ಲ. ಹಾಂ, ಹೌದು ಪೆನ್ಸು ಅದೆಲ್ಲ ಹೌದು. ಬೆಸ್ಟ್ ನೀವೆಲ್ಲ ಹೌದು, ಏನು ತೊಗೊಂಡೋಗಂಗಿಲ್ಲ. ತಗೊಂಡ್ರೆ ಮತ್ತೆ ಅವರು ರಿಟರ್ನ್ ಕೊಡ್ತಾರೆ. ಹೌದೌದು, ನಾವಲ್ಲಿ ಬ್ರೋಕರ್ ಕರ್ಕೊಂಡು ಹೋಗ್ತಾ ಇದ್ರು. ಅವರೇ ಒಂದು ಅಂಗಡಿ, ಹೂವಿನ ಅಂಗಡಿ ಹೇಳಿದ್ರು, ಅಲ್ಲೆಲ್ಲ ತೆಗ್ದಿಟ್ಬಿಟ್ಟು ಹೋಗಿದ್ವು ನಾವು. ಅಮ್ಮನ ಒಂಚೂರು ಮಾತಾಡ್ಸ್ಬಿಡೋಣ. ಅಮ್ಮ, ಹೇಗೆ ಅನ್ನಿಸ್ತಮ್ಮ ಟ್ರಿಪ್ಪು ನಿಮಗೆ? ನಿಮ್ಮ ಹೆಸರು? ಮಂಜಮ್ಮ. ಇವ್ರಿಗೆ 5 ದಿವಸದಿಂದ ಮಾತಾಡಿ ಗಂಟ್ಲು ಡಮಾರ್. ನೀರೆಲ್ಲ ಚೇಂಜ್ ಆಯ್ತಲ್ಲ, ನೀರೆಲ್ಲ ಚೇಂಜ್ ಆಗೋಯ್ತು. ಮಂಜಮ್ಮ ಅಂತ. ಚೆನ್ನಾಗಾಯ್ತಮ್ಮ. ನಿಮ್ಮ ಬದಲು ನಾನೇ ಮಾತಾಡ್ತೀನಿ, ನೀವು ಸುಮ್ಮನೆ ಕತ್ತು ಅಂತ ಅಲ್ಲಾಡಿಸ್ರಿ ಅಷ್ಟೇ. ಚೆನ್ನಾಗಾಯ್ತಮ್ಮ. ನೀನಮ್ಮ, ನಿನ್ನ ಹೆಸ್ರವ? ಚೈತ್ರ. ಹೇಗೆ ಅನಿಸ್ತಮ್ಮ? ಮಕ್ಕಳು ನಿಂದೇನಾ? ಏನು ತೊಂದರೆ ಆಗಲಿಲ್ವ? ಚೆನ್ನಾಗಾಯ್ತು. ಥ್ಯಾಂಕ್ ಯು ಮಾ. ನಿಮ್ಮ ಹೆಸರು? ಇವ್ರ ಗಂಟ್ಲು ಹೋಗಿದೆ, ರೇವತಿಯವರು. ಚೆನ್ನಾಗಾಯ್ತಾ ಟ್ರಿಪ್? ಚೆನ್ನಾಗಾಯ್ತಾ? ಇನ್ನೊಂದು 10 ದಿವಸ ಉಳಿದಿದೆ, ಬರಬೇಕು ಅಂತ ಏನಾರು ಮನಸ್ಸಿದ್ಯಾ? ಇದೆಯಾ? ಅದೇ ಮಾತಾಡ್ತಿದ್ರೆ ಅದಕ್ಕೇ ಕೇಳಿದೆ. ಮೇಡಮ್, ನಿಮ್ಮ ಹೆಸರು? ಲಕ್ಷ್ಮೀದೇವಿ. ನಿಮ್ಗೇನು ಅನ್ನಿಸ್ತು? ತುಂಬ ಎಲ್ಲ ಕುರುಬ್ರಲ್ಲಿ ನೀವು ಒಂದೇ ಫ್ಯಾಮಿಲಿಯವರಾ? ಹೌದಾ? ಚೆನ್ನಾಗಾಯ್ತಲ್ವಾ? ಏನೂ ತೊಂದರೆ ಆಗಲ್ಲ. ಸುಮ್ಮನೆ ಜನ ಹೇಳೋದು ಹಂಗಾಗತ್ತೆ ಹೋಗ್ಬೇಡಿ, ಹಿಂಗಾಗತ್ತೆ ಹೋಗ್ಬೇಡಿ ಅಂತ. ಹೌದು, ಬಂದ್ರೆ ಹೆಂಗಿತ್ತಂತ ಗೊತ್ತಾಗೋದು, ಅದಕ್ಕೇನೆ. ಹೌದು. ಏನೋ 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 ರೇಣುಕಯ್ಯ. ನಾನು ಯಾರೋ ರೇಣುಕಯ್ಯ. ಏನು ನಿನ್ನ ಹೆಸರು? ರಿಶ್ಮಿತ್. ಹೇಗಿತ್ತು ಟ್ರಿಪ್ಪು? ಚೆನ್ನಾಗಿತ್ತ? ಏನು ನೀನು ಕೇಳಿದೆಲ್ಲ ಕೊಡ್ಸಿದ್ರ? ಜ್ಯೂಸು, ಐಸು ಎಲ್ಲ ಕೊಡ್ಸಿದ್ರ? ಹೋಗುವಾಗ ರೈಲಲ್ಲಿ ಹೋದೆಲ್ಲ ಏನು ಅನ್ನಿಸ್ತು? ರೈಲಲ್ಲಿ ನಿನಗೆ ಖುಷಿ ಅನ್ನಿಸ್ತಾ? ಬಸ್ಸಲ್ಲಿ ಖುಷಿ ಅನ್ನಿಸ್ಲಿಲ್ವಾ? ರೈಲಲ್ಲಿ ಏನೇನೋ ತಿಂಡಿ ಮಾಡ್ಕೊಂಡು ಬರ್ತಿದ್ರಲ್ವಾ? ಹಾಂ, ಚೆನ್ನಾಗಿರುತ್ತೆ ಕಣೋ, ಅಲ್ವನೋ? ನಿನಗೆ ಅಲ್ಲಿ ನಡೀತಾ ಇದ್ದ ಇಲ್ಲ ಯಾರು ಎತ್ಕೊಂಡಿದ್ರ ನಿನ್ನ? ನಡೀತಾ ಇದ್ದ. ಜಾಣ ಕಣೋ ನೀನು. ಎಲ್ಲೆಲ್ಲೋ ಇಲ್ಲೆಲ್ಲ ನೆಟ್ಕೆ ಬರ್ತಿತ್ತಂತೆ ನೋಡ್ರಿ ಅವನಿಗೆ. ನಡ್ದಿ ಇಲ್ಲೆಲ್ಲ ನೆಟ್ಕೆ ಬರ್ತಿತ್ತಂತೆ. ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಕಣೋ ನೀನು. ಅನ್ಸಿರ್ಲಿಲ್ಲ. ಹೌದು, ಓಟ್ ಬಂದ್ಮೇಲೆ ಎಷ್ಟು ಖುಷಿ ಆಯ್ತದು. ಹೌದು. ಥ್ಯಾಂಕ್ಸ್ ರಪ್ಪ. ನೋಡಿ, ನಿಜವಾಗ್ಲೂ ನಿಮ್ಮ ಅನುಭವನ. ಹೌದು, ನಿಮ್ಮ ಸೊಸೆನಾ ಇವರು? ಹೌದಾ? ಇವರು ನಮ್ಮ ಬೀಗ್ರ ತಂಗಿ ಗಂಡ ಇವರು. ನಾನು ಅಷ್ಟೇ, ನಮ್ಮ ಬೀಗ್ರವರು ಫ್ಯಾಮಿಲಿ ಜೊತೆಲೇ ಬಂದಿರೋದು. ಅವರಿಂದ ನಾನು ಬಂದಿದ್ದು. ಹೌದಾ? ಯಾರು ಬರೋದಂದ್ರೆ ನಾವು ನಮ್ಮ ಮಗಳು ಬರೋಣ ಅಂತ ಐಡಿಯಾ, ನಮ್ಮ ಮಿಸಸ್ ಬರೋಣ ಅಂತ ಐಡಿಯಾ ಮಾಡಿದ್ವಿ. ಆಮೇಲೆ ಹಂಗೆ ಎಲ್ಲ ಒಬ್ರೊಬ್ಬರೇ ಬರಕ್ಕೆ ಶುರು ಮಾಡಿದ್ರು. 6 ಮೆಂಬರ್ ರೆಡಿ ಆದ್ವಿ. ಆಮೇಲೆ ನೋಡ್ರೆ 10 ಜನ ಆಗೋಯ್ತು. 10 ಜನ ಬಂದಿದ್ದು. ನಾವು 13 ಜನ ಬಂದಿದ್ದು ಒಟ್ಟು. ಹುಷಾರಾಗಿ ಬಂದ್ರೆ ನಿಧಾನ ಕರ್ಕೊಂಡು ಎಲ್ಲರ ಜೊತೆಲಿ ಆರಾಮ. ಹೌದೌದು, ಏನು ತೊಂದರೆ ಅಲ್ಲ. ನಿಜವಾಗ ನೀವು ಗ್ರೇಟ್. ಯಾಕಂದ್ರೆ ಅಷ್ಟು ಪುಟ್ಟು ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಾ ಅಂತ ಅಂದರೆ ನೀವು ನಿಜವಾಗ್ಲಪ್ಪ, ನಿಮ್ಮನ್ನ ಖುಷಿ ಆಯಿತು ನನಗೆ. ಥ್ಯಾಂಕ್ಸ್ ಅಪ್ಪ. ಇಷ್ಟೊತ್ತು ಮಾತಾಡಿ ಅದೇನೇನು ವೀಡಿಯೋ ಇದೆ ದಯವಿಟ್ಟು ಕಳಿಸ್ಕೊಡಪ್ಪ, ನಾನು ಹಾಕ್ತೀನಿ. ಥ್ಯಾಂಕ್ಸ್ ಅಪ್ಪ. ನೋಡಿ, ಇವ್ರಿಗೆಲ್ಲ ನಿಜವಾಗ್ಲೂ ಥ್ಯಾಂಕ್ಸ್. ಇನ್ನೇನಾದ್ರೂ ಹೇಳೋದಿದ್ಯಪ್ಪ? ಅದೇ ನೀವು ಅಲ್ಲಿ ಸ್ನಾನ ಮಾಡಿ ಮನೆಗೆ ಅಂತ ಅಂದ್ಬಿಟ್ಟು ಕೊಡೋರ್ಗೆಲ್ಲ ನೀರು ತರ್ತೀರಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿರೋರ್ಗೆ ಮಾತ್ರ ಕೊಡಿ. ಸುಮ್ಮನೆ ಎಲ್ಲರೂ ಕೇಳ್ತಾರೆ ಕೊಡೋಣ ಅಂತ ಕೊಡ್ಬೇಡಿ. ಯಾಕಂದ್ರೆ ಮುಂದಿನ ಫ್ಯೂಚರ್ ಅಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಎತ್ತಿಡ್ಬೇಕು. ಅಲ್ಲಿ ಅಮೃತ ಬಿದ್ದಿರೋ ಪವಿತ್ರ ಸ್ನಾನದಿಂದ ಅದೆಲ್ಲ ನೀರು ಬಂದು ಅಮೃತಕ್ಕೆ ಸಮ. ನಮ್ಗೆ ಇವಾಗ ಸಿಕ್ಕಿದೆ, ನೆಕ್ಸ್ಟ್ ಮುಂದೆ ನಾವು ಫ್ಯೂಚರ್ಗೆ ನಮ್ಮ ಮಕ್ಕಳಿಗೆ ಅದಕ್ಕೆಲ್ಲ ಸಿಗೋಕ್ಕೋಸ್ಕರ ಎತ್ತಿಡ್ಬೋದು. ಇದು ಕೆಲವರು ತಿಳ್ಕೊಳ್ಳದೆ ಸುಮ್ಮನೆ ಈಸ್ಕೊಳ್ಳೋಣ ನಾವು ಈಸ್ಕೊಳ್ಳೋಣ ಅಂತ ಸುಮ್ಮನೆ ನಂಬಿಕೆ ಇರಲ್ಲ, ಏನು ಅಂತ ಅವ್ರಿಗೆ ನಂಬಿಕೆ ಇರಲ್ಲ. ಹೌದು ಹೌದು, ಅವ್ರಿಗೆ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಅಷ್ಟು ಕಷ್ಟಪಟ್ಟು ಅಲ್ಲಿಂದ ಗಂಗೆನ ಯಾವ ತರ ತರ್ತೀವಿ ಅನ್ನೋ ಹೌದು ಹೌದು ಗೊತ್ತಿರುತ್ತೆ. ಹೌದು, ಅದೊಂದು ಸ್ವಲ್ಪ ನೀವು ಇದು ಮಾಡ್ಕೊಳ್ಳಿ, ಉಪಯೋಗ ಮಾಡ್ಕೊಳ್ಳಿ. ಗೊತ್ತಿರೋರ್ಗೆ ಮಾತ್ರ ಕೊಡಿ ಅಂತ ಹೇಳ್ತೀರಾ. ಥ್ಯಾಂಕ್ ಯು. ಕೆಲವರು ಈಸ್ಕೊಂಡು ಸುಮ್ಮನೆ ಏನೋ ಯೂಸ್ ಮಾಡ್ಕೊಳ್ಳೋಣ ಬಿಡು, ಆ ಪುಣ್ಯ ನಮಗೂ ಬರುತ್ತೆ ಅಂತಾರೆ. ಅದರಿಂದ ಏನೇನ್ ಇರುತ್ತೆ, ಏನಕ್ಕೋಸ್ಕರ ನೀರು ಹೌದು ತ್ರಿವೇಣಿ ಸಂಗಮ ಆಗುತ್ತೆ ಅದೆಲ್ಲ ಗೊತ್ತಿಲ್ಲ. ಯಾಕಂದ್ರೆ ನಮ್ಮೂರು ಬಂದು ಟಿ ನರಸೀಪುರ. ನಮ್ಮೂರಲ್ಲಿ ಇವಾಗ ಕುಂಭಮೇಳ ಆಗಿತ್ತು. ಹೌದು, ನಮ್ಮೂರಲ್ಲಿ ಇದೇನೋ ಕಾವೇರಿ ಕಪಿಲ ಸ್ಫಟಿಕ ಸೇರುತ್ತೆ ಗುಪ್ತ ಕಮ್ಯುನಿಟಿ. ನಾವು 3 ವರ್ಷಕ್ಕೊಂದ್ಸರಿ ಮಾಡ್ತೀನಿ. ಲಾಸ್ಟ್ ಇಯರ್ ಕೋವಿಡ್ ಇಂದ ನಾವು ಮಾಡಿರ್ಲಿಲ್ಲ, ಈ ವರ್ಷ ಮಾಡಿದ್ದೀರಾ. ಇನ್ನು ಹೇಳ್ಬೇಕು ಅಂದ್ರೆ ಅಲ್ಲಿಗೆ ಹೋಗದೆ ನಾವು ಇಲ್ಲಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೌದು, ನಾವು ಇಲ್ಲಿ ಬಂದಿದ್ದೀವಿ. ನಿಜವಾಗ್ಲಪ್ಪ. ಥ್ಯಾಂಕ್ ಯು.